ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಲೈವ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಯಾಕೆ ಮ್ಯಾರೇಜಸ್ ಬ್ರೇಕ್ ಆಗುತ್ತೆ. ಈಗ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಈ ಹುಡುಗ ಹುಡುಗಿದು ಜಾತಕ 2023 4 ಜನ ಅಸ್ಟ್ರಾಲಜರು ನೋಡಿದಾರಂತೆ. ಬಟ್ ಆದ್ರೂ ಪ್ರಾಬ್ಲಮ್ಯಾಟಿಕ್ ಆಗಿದೆ. ಡಿವೋರ್ಸ್ ಬಂದು ನಿಂತಿದೆ. ಸೊ ಹಾಗಾಗಿ ಬನ್ನಿ ಈ ಚಾರ್ಟ್ನ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ಯಾರಾದರೂ ತುಂಬ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದೀರಾ ಜ್ಯೋತಿಷ್ಯದಲ್ಲಿ ಅಂತ ಹೇಳಿದ್ರೆ ನೀವುಗಳು ಸ್ವಲ್ಪ ಡೆಪ್ತ್ ಆಗಿ ತಗೊಳ್ಳಿ. ಅಂಡ್ ಜನ್ಮ ಕುಂಡಲಿ ನೋಡಿ ಯಾರ್ಯಾರು ಇವತ್ತಿಗೂ ಗಣಕೂಟನ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅಂಡ್ ತುಂಬ ಜನ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ಗಣಕೂಟ ನೋಡಿನೇ ಮದುವೆ ಮಾಡಿದ್ದು, ಸೊ ಈಗ ನೀವು ಹೊಸದಾಗಿ ಹೇಳ್ತೀರಾ ಅಂತ ಹೇಳಿ. ಇಲ್ಲ, ಈಗೇನು ಹೊಸದಾಗಿ ಹೇಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀವಿ. ನವಾಂಶ ಇಸ್ ದ ಫ್ರೂಟ್. ಸೊ ಹಾಗಾಗಿ ನವಾಂಶಕ್ಕೆ ಹೆಚ್ಚು ಒತ್ತನ್ನ ಕೊಡಿ. ಅಂಡ್ ಕೆಲವೊಂದು ಕಾರ್ಮಿಕ್ ಮ್ಯಾರೇಜಸ್ ಇರುತ್ತೆ, ಹಾಗಾಗಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸಮ್ ಟೈಮು. ಸೊ ಫೇಸ್ ಮಾಡಲೇಬೇಕಾಗುತ್ತೆ. ಅಂಡ್ ಇನ್ ಕೆಲವ್ರು ಹೇಳ್ತಾರೆ ಮ್ಯಾರೇಜ್ ಇಸ್ ಎ ಪಾರ್ಟ್ ಆಫ್ ಲೈಫ್, ನಾಟ್ ದಟ್ ಮಚ್ ಆಫ್ ಇಂಪಾರ್ಟೆಂಟ್ ಅಂತ ಹೇಳಿ. ಮ್ಯಾರೇಜ್ ಇಸ್ ಎ ಪಾರ್ಟ್ ಆಫ್ ಲೈಫ್. ಸೊ ಬಾಡಿನಲ್ಲಿ ಹಾರ್ಟೇ ಹೋದ್ಮೇಲೆ ಇನ್ನು ಯಾವ ಪಾರ್ಟ್ ಇಟ್ಕೊಂಡು ನೀವು ಲೈಫ್ನ ಲೀಡ್ ಮಾಡ್ತೀರಾ. ಎಷ್ಟೇ ಅಚೀವ್ ಮಾಡಿದ್ರು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಲೈಫ್ಗೆ, ಸೊ ಡೆಫಿನೆಟ್ಲಿನೂ ಏನು ಅಚೀವ್ ಮಾಡಲಿಲ್ಲ ಅನ್ನೋ ಥಾಟ್ ಬರುತ್ತೆ ನಿಮಗೆ, ಎಷ್ಟೇ ಕೋಟಿ ಇದ್ರೂ ಏನೇ ಅಚೀವ್ ಮಾಡಿದ್ರು. ಸೊ ಹಾಗಾಗಿ ಮ್ಯಾರೇಜ್ ತುಂಬಾನೇ ಮುಖ್ಯ. ಪ್ರತಿಯೊಬ್ಬರ ಲೈಫಲ್ಲೂ ಮ್ಯಾರೇಜ್ ತುಂಬಾನೇ ಮುಖ್ಯ. ಯಾವ ಮ್ಯಾರೇಜು 100% ಇರೋದಿಲ್ಲ, ಅಟ್ಲೀಸ್ಟ್ 60% ಬಂದರೂ ಕೂಡ. ಸೊ ಅದನ್ನೇ ದೊಡ್ಡ ವಿಚಾರ ಈ ಜನ್ರೇಷನಲ್ಲಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಜನ್ಮ ಜಾತಕ ನೋಡಿ ದಯವಿಟ್ಟು ಬರೀ D1 ಚಾರ್ಟ್ ನೋಡ್ಬಿಟ್ಟು ಮದುವೆ ಮಾಡಬೇಡಿ, ಓಕೆನಾ. ಎರಡನೇದು ಅಸ್ಟ್ರಾಲಜರ್ಸ್ ಮೇಲೆ ಹಾಕಬೇಡಿ. ಇವಾಗಲೂ ಕೆಲವರು ಕೇಳ್ತಾರೆ ಏನಂತ, ಮೇಡಮ್ ಜಸ್ಟ್ ಮ್ಯಾರೇಜ್ ಅಷ್ಟೇ ಕೇಳಬೇಕಿತ್ತು, ಜನ್ಮ ಜಾತಕ ವಿಶ್ಲೇಷಣೆ ಬೇಡ, ಜಸ್ಟ್ ಮ್ಯಾರೇಜ್. ಅದು ಜಸ್ಟ್ ಮ್ಯಾರೇಜ್ ಅಲ್ಲ ರೀ, ಮ್ಯಾರೇಜ್ ತುಂಬಾ ಮುಖ್ಯ. ಸೊ ಇಬ್ಬರದು ವೈಯಕ್ತಿಕ ಜಾತಕ ಚೆಕ್ ಮಾಡಬೇಕಾಗತ್ತೆ, ದಶಗಳು ನೋಡ್ಬೇಕಾಗತ್ತೆ, ಇವ್ರು ಎಷ್ಟು ದಿವಸ ಹ್ಯಾಪಿಯಾಗಿರ್ತಾರೆ, ಅಥವಾ ನೆಕ್ಸ್ಟ್ ಮೊದಲನೇ ಮಗು ಆದಾಗ ತೊಂದರೆನಾ, ಎರಡನೇ ಮಗು ಆದಾಗ ತೊಂದರೆನಾ, ಅಥವಾ ಏನು. ಮ್ಯಾರೇಜ್ ಆದ ತಕ್ಷಣ ಗ್ರಾಫ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ, ತುಂಬಾನೇ ವಿಚಾರಗಳಿರುತ್ತೆ. ಇವ್ರುಗಳು ಕೆಲವರು ಕೇಳ್ತಾರೆ ಪೇರೆಂಟ್ಸು, ಜಸ್ಟ್ ಮ್ಯಾರೇಜ್ ಹೇಳಿ ಗಣಕೂಟ ಎಷ್ಟು ಬರುತ್ತೆ ಹೇಳಿ ಅಷ್ಟೇ, ಇನ್ನೇನು ನಮ್ಮ ಕತೆ ಎಲ್ಲ ಹೇಳ್ಬಿಡಿ ಅಂತ. ಇನ್ನು ಆ ಥರದವ್ರಿಗೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಾಗಾಗಿ ಇದೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎರಡೆರಡು ಚಾರ್ಟ್ ಏನಕ್ಕೆ ಬರಿತಾ ಇದ್ದೀನಿ ಅಂದರೆ, ಒಂದು D1 ಒಂದು D9. ಇದು ಬಾಯ್ ಸೈಡ್, ಇದು ಹುಡುಗನ ಜಾತಕ, ಇದು ಗರ್ಲ್ದು. ಸೊ ಇಲ್ಲಿ D1 D9 ಎರಡು ಬರಿತಾ ಹೋಗ್ತೀನಿ. ಡೀಟೇಲ್ಸ್ ಯಾಕೆ ನಾನು ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡ್ತಿಲ್ಲ, ಅದಕ್ಕೆ ನಿಮಗೆ ಚಾರ್ಟೇ ಹಾಕ್ತಿದ್ದೀನಿ ಅಂದರೆ ಸೊ ಅವರು ಕೂಡ ನೋಡ್ತಾರಲ್ವಾ. ಸೊ ಹಾಗಾಗಿ ಕೆಲವೊಂದು ಪ್ರಿಡಿಕ್ಷನ್ ಹೇಳದೇ ಇರೋದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ. ಬನ್ನಿ, D1 ಹುಡುಗಂದು ತಗೋತಾ ಇದ್ದೀನಿ ನಾನೀಗ. ತುಂಬ ಲಗ್ನ, ಈ ಡಬಲ್ ಟ್ಯಾಪ್ ಮಾಡಿದ್ದೀನಲ್ವಾ, ಇದು ಲಗ್ನ. ಸೊ ನೋಡ್ಕೊಳ್ಳಿ, ಇಲ್ಲಿ ಲಗ್ನಾಧಿಪತಿ ಶನಿ ಸ್ಯಾಟ್ರನ್ ವಕ್ರ ಆಗಿದ್ದಾರೆ ಮೀನರಾಶಿಯಲ್ಲಿ, ಇದು ಜನ್ಮ ಜಾತಕ. ಮತ್ತೆ ಇಲ್ಲಿ ಕೇತು ಇದ್ದಾರೆ, ಓಕೆನಾ. ಶನಿ ಕೇತು ಇಬ್ರು ವಕ್ರಿ ಆಗಿದ್ದಾರೆ. ಇದು ಯಾವುದು ಹುಡುಗಂದಿದು, ಬಾಯ್ದು. ಅಂಡ್ 4th ಹೌಸ್ ಅಲ್ಲಿ ವೀನಸ್ ಇದೆ, ಶುಕ್ರ. ನೆಕ್ಸ್ಟ್ 5th ಹೌಸ್ ಅಲ್ಲಿ ಮಾರ್ಸ್ ಇದೆ, ಕುಜಗ್ರಹರು. ಸೊ 6th ಹೌಸ್ ಅಲ್ಲಿ ಸೂರ್ಯ ಮತ್ತೆ ಬುಧ. ನೆಕ್ಸ್ಟ್ ಅವ್ರಿಗೆ 8th ಹೌಸ್ ಅಲ್ಲಿ ರಾಹು ಇದ್ದಾರೆ. ರಾಹು ಕೇತು ಆಲ್ವೇಸ್ ರೆಟ್ರೋಗ್ರೇಡ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಇಲ್ಲಿ 9ನೇ ಮನೆಯಲ್ಲಿ ಚಂದ್ರ ಇದ್ದಾರೆ, ಮೂನ್. ತುಲಾ ರಾಶಿ, ಸ್ವಾತಿ ನಕ್ಷತ್ರ 4ನೇ ಪಾದ. 11ನೇ ಮನೆಯಲ್ಲಿ ಗುರು ಇದ್ದಾರೆ, ಬಟ್ ರೆಟ್ರೋಗ್ರೇಡ್. ಸೊ ಈ ಹುಡುಗನಿಗೆ ಟೋಟಲಿ D1 ಅಲ್ಲಿ ಶನಿ ಗುರು ಇಬ್ರು ರೆಟ್ರೋಗ್ರೇಡ್ ಆಗಿದ್ದಾರೆ. ಲಗ್ನಾಧಿಪತಿ ದ್ವಿತೀಯದಲ್ಲಿ ವಿತ್ ಕೇತು ಜೊತೆ. ಹಾಗೆ ಸೊ ದ್ವಿತೀಯಾಧಿಪತಿ ಮತ್ತೆ ಏಕಾದಶ ಭಾವದ ಅಧಿಪತಿ ಗುರು ಇಬ್ರು ಕೂಡ ಒಬ್ಬರೇ ಆಗಿರೋದ್ರಿಂದ ರೆಟ್ರೋಗ್ರೇಡ್ ಆಗಿದ್ದಾರೆ ಇಲ್ಲಿಗೆ. ಸೊ ಇದು D1 ಚಾರ್ಟ್, ಓಕೆನಾ. ಹುಡುಗಿದು D1ಗೆ ಬರ್ತೀನಿ. ಅದಕ್ಕೂ ಮೊದಲು ಇಲ್ಲಿ ಹುಡುಗಂದು D1ಗೆ ಬನ್ನಿ. ಇದು ಸುಮ್ಮನೆ ಟೈಮ್ ಪಾಸ್ಗೆ ವಿಡಿಯೋ ನೋಡೋರಾಗಿದ್ರೆ ನೀವು ಸ್ಕಿಪ್ ಮಾಡಿ. ಇದು ಯಾರಾದರೂ ಅರ್ಥ ಮಾಡ್ಕೋಬೇಕು, ರಿಯಾಲಿಟಿ ಗೊತ್ತಾಗಬೇಕು, ಎಸ್ಪೆಷಲಿ ಪೇರೆಂಟ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಈ ಹುಡುಗನಿಗೆ ನವಾಂಶದಲ್ಲಿ ಮೇಷ ಲಗ್ನ. ಸೊ ನವಾಂಶದಲ್ಲಿ ಮೇಷ ಲಗ್ನ ಬರುತ್ತೆ. ರಾಹು 3ನೇ ಮನೆಯಲ್ಲಿದ್ದಾರೆ, ರಾಹು. ನೆಕ್ಸ್ಟ್ ಗುರು ಶುಕ್ರ ಇವರಿಗೆ 5ನೇ ಮನೆಯಲ್ಲಿ ಇದ್ದಾರೆ.
ಜುಪಿಟರ್ ವೀನಸ್. ಬಟ್ ಜುಪಿಟರ್ ರೆಟ್ರೋಗ್ರೇಡ್, ಅದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ ಜುಪಿಟರ್ ಎಲ್ಲಾಗಿದೆ, ಇಲ್ಲಿ ರೆಟ್ರೋಗ್ರೇಡ್ ಆಗಿದ್ದಾರೆ, ಅದನ್ನೇ ನೆನ್ಪಿಟ್ಕೋಬೇಕು ನೀವು. ಬಟ್ ಆ ಮನೆ ಯಾವುದು? ಸಿಂಹದ ಮನೆ. ನೆಕ್ಸ್ಟ್ ಇಲ್ಲಿ 6ನೇ ಮನೆಯಲ್ಲಿ ಸೂರ್ಯ ಗ್ರಹರಿದ್ದಾರೆ. ನೆಕ್ಸ್ಟ್ ಇವ್ರಿಗೆ ಕುಜ ಮತ್ತೆ ಶನಿ, ಮಾರ್ಸ್ ಮತ್ತೆ ಸ್ಯಾಟ್ರನ್ ವೃಶ್ಚಿಕದಲ್ಲಿ ಅಷ್ಟಮದಲ್ಲಿದ್ದಾರೆ. ಕೇತು 9ನೇ ಮನೆಯಲ್ಲಿದ್ದಾರೆ. 10ನೇ ಮನೆಯಲ್ಲಿ ಬುಧ ಗ್ರಹರಿದ್ದಾರೆ. 12ನೇ ಮನೆಯಲ್ಲಿ ಚಂದ್ರ, ಮೀನ ರಾಶಿಯಲ್ಲಿ ಚಂದ್ರ ಇದ್ದಾರೆ. ಇದು D9. ಇಲ್ಲಿವರೆಗೂ ಅರ್ಥ ಆಯ್ತು. ಓಕೆ, ಈಗ ಹುಡುಗಿದು D1 D9 ಬರ್ತೀನಿ. ಅದಕ್ಕೂ ಮೊದಲು ಹುಡುಗಂದು ಒಂದೆರಡು ಪಾಯಿಂಟ್ ಹೇಳ್ತೀನಿ ನೋಡಿ. ಇಲ್ಲಿ 2 ಪಾಯಿಂಟ್ ಹೇಳೋದು ಅಂದ್ರೆ ಈ ವಿಡಿಯೋಗೆ ಎಷ್ಟು ಅಂಶ ಬೇಕೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಪ್ರತಿಯೊಬ್ರು ಏನ್ ಮಾಡ್ತಾರೆ, ಮದ್ವೆಗೆ ಬರೀ 7ನೇ ಮನೆ ಮಾತ್ರ ನೋಡ್ತಾರೆ. ಸೊ ಇವ್ರೇನ್ ತಗೊಂಡಿದ್ದಾರೆ, ಇವ್ರಿಗೆ ಅರ್ಕ ವಿವಾಹ ಆಗಿದೆ, 2 ಮ್ಯಾರೇಜ್ ಇದೆ ಅಂತ ಗೊತ್ತಿದ್ರು ಕೂಡ ಅದಾದ ಮೇಲೆ ಸೊ ಕದಲಿ ವಿವಾಹ ಮಾಡಿದ್ದಾರೆ. ಮತ್ತೆ ಸೊ ಇಲ್ಲೆಲ್ಲ ರೆಮಿಡೀಸ್ ಮಾಡಿದ್ದಾರೆ, ಬಟ್ ಸಕ್ಸಸ್ ಆಗ್ಲಿಲ್ಲ. ಕಾರಣ ಇಷ್ಟೇ. ಫಸ್ಟ್ ಆಫ್ ಆಲ್ ಹುಡುಗಿಗೂ ಹುಡುಗನಿಗೂ ಸೇಮ್ ದಶ ನಡೀತಾ ಇದೆ. ಆಮೇಲೆ ಬರ್ತೀನಿ ನಾನು. ಸೊ ಹಾಗಾಗಿ ಅದಕ್ಕೆ ಹುಡುಗಿದ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟು ನೋಡಿ. 7ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾರೆ? ಇವ್ರಿಗೆ ಸೂರ್ಯ 6ರಲ್ಲಿ ಕೂತಿದ್ದಾರೆ, 6th ಹೌಸ್ ಅಲ್ಲಿ ಕೂತಿದ್ದಾರೆ. ಓಕೆನಾ? ಬಟ್ ಯಾರ ಜೊತೆ ಕೂತಿದ್ದಾರೆ? 5th ಲಾರ್ಡ್ ಮತ್ತೆ 8th ಲಾರ್ಡ್ ಜೊತೆ ಕೂತಿದ್ದಾರೆ. ಅದರರ್ಥ ಡೆಫಿನೆಟ್ಲಿ ಲವ್ ಬ್ರೇಕಪ್ ಆಗಿರುತ್ತೆ. ಫಸ್ಟ್ ಲವ್ ವಿಚಾರವಾಗಿ ತಗೊಂಡ್ರೆ. ಎರಡನೇದು ಮದ್ವೆ ವಿಚಾರವಾಗಿ ತಗೊಂಡ್ರೆ, ಮದ್ವೆ ಸೆಟ್ ಆದಾಗಿಂದ ಇವರಿಗೆ ಅಷ್ಟಮಾಧಿಪತಿ ಕೂಡ ಬುಧ ಮೂಲ ತ್ರಿಕೋನ, ಕನ್ಯಾ ಅಧಿಪತಿ ಅವನು ಅಲ್ವಾ? ಕನ್ಯಾದಲ್ಲಿ ಮೂಲ ತ್ರಿಕೋನ ಉಚ್ಚ. ಸೊ ಅಷ್ಟಮ ಅಂದ್ರೆ ಇಲ್ಲಿ 5th ಗಿಂತ ಅಷ್ಟಮ ಹೌಸ್ದು ಪವರ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಗೇನ್ ಅಲ್ಲಿ ರಾಹು ಇದ್ದಾರೆ. ಸೊ ನಿಮ್ಮ ಇನ್ಲಾಸ್ ಅಂದ್ರೆ ಹುಡುಗ ಅಥವಾ ಹುಡುಗಿಗೆ ನಿಮ್ಮ ಅತ್ತೆ ಮನೆ ಹೇಗಿರುತ್ತೆ, ಅಥವಾ ಅಲ್ಲಿ ಅವರು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ನಿಮ್ಮ ಜನ್ಮ ಜಾತಕದ 8ನೇ ಮನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಹುಡುಗನಿಗೆ ಅಷ್ಟಮದಲ್ಲಿ ರಾಹು ಇದ್ದಾರೆ, ತೊಂದರೆ ಇಲ್ಲ. ಬಟ್ ಅಷ್ಟಮಾಧಿಪತಿ ಎಲ್ಲಿ ಕೂತಿದ್ದಾರೆ? ಸೊ ಇವ್ರಿಗೆ 6ನೇ ಮನೆಯಲ್ಲಿ ಕೂತಿದ್ದಾರೆ. ಅದು ಯಾವ ರಾಶಿಯಲ್ಲಿ? ಕರ್ಕಾಟಕ ರಾಶಿಯಲ್ಲಿ. ಮದುವೆ ಸೆಟ್ ಆದಾಗಿಂದನೇ ಇವ್ರಿಗೆ ತುಂಬಾ ವಿಪರೀತ, ಅದು 6th ಹೌಸ್ ಅಲ್ವಾ? ಲೋನ್ಸು, ಲಿಟಿಗೇಷನ್ಸು, ಹೆಲ್ತ್ ಇಶ್ಯೂಸು, ಇದ್ರಲ್ಲಿ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಬಂದಿರುತ್ತೆ. ಅಗೇನ್ 7th ಲಾರ್ಡ್ ಕೂಡ 6th ಹೌಸ್ ಅಲ್ಲಿ, ಬಟ್ ಅಗೇನ್ ಅದು ವಾಟರ್ ಸೈನ್. ಸೊ ಹಾಗಾಗಿ ಜನ್ಮ ಜಾತಕದಲ್ಲೇ ಇದೆ ಏನಂತ, ಮ್ಯಾರೇಜು ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಇಲ್ಲಿಂದ ತಾನೇ ನವ ಅಂಶ 9 ಡಿವೈಡೆಡ್ ಬೈ ಆಗಿ ನವಾಂಶಕ್ಕೆ ಬಂದಿರೋದು. ಇದು ಫ್ರೂಟ್. ಸೊ ಇದು ಟ್ರೀ ಅಂದ್ರೆ ಇದು ಸಸಿ, ಇದರದು ಫ್ರೂಟ್ ಇಲ್ಲಿ ಬರುತ್ತೆ. ಈಗ ನವಾಂಶಕ್ಕೆ ಬನ್ನಿ. ನವಾಂಶದಲ್ಲಿ ಸಪ್ತಮಾಧಿಪತಿ ಎಲ್ಲಿದ್ದಾರೆ? ನವಾಂಶದಲ್ಲಿ ಸಪ್ತಮಾಧಿಪತಿ ಶುಕ್ರ ವಕ್ರ ಗುರುವಿನ ಜೊತೆ ಇದ್ದಾರೆ ಪಂಚಮದಲ್ಲಿ. ಆದ್ರೆ ಅಗೇನ್ ಈ ಡೆಸ್ಪಾಸಿಟರ್ ಎಲ್ಲಿ ಹೋಗಿದ್ದಾರೆ? 6th ಹೌಸ್ ಅಲ್ಲಿ. ಇದು ಜಸ್ಟ್ 1 ಪಾಯಿಂಟ್, ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಒಂದು. ಎರಡನೇದು, ಇವ್ರಿಗೆ ಏನ್ ಮಾಡಿರ್ತಾರೆ, ತುಲಾ ರಾಶಿ ಹಾಗೆ ಹೀಗೆ ಅಂತ ಹೇಳಿ ಯಾರೋ ಗಣಕೂಟ ಹಾಕಿ ಕೊಟ್ಟಿರ್ತಾರೆ. ಶುಕ್ರ ತಗೊಂಡಿರ್ತಾರೆ, ಕುಜ ತಗೊಂಡಿರ್ತಾರೆ, ಗುರು ತಗೊಂಡಿರ್ತಾರೆ. ಹಾಗೆ ಯಾವತ್ತೇ ಆಗ್ಲಿ ಲಗ್ನಾಧಿಪತಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. D1 ಅಲ್ಲಾದ್ರೂ ಸರಿ, D9 ಅಲ್ಲಾದ್ರೂ ಸರಿ. ಈ ಹುಡುಗನ್ಗೆ ಇಲ್ಲಿ ಲಗ್ನಾಧಿಪತಿ ಅಷ್ಟಮದಲ್ಲೇ ವಿತ್ ಶನಿ ಜೊತೆ. ನೀವು ಹೇಳಬಹುದು ಅಷ್ಟಮಾಧಿಪತಿ ಕೂಡ ಅವನೇ ಅಲ್ವಾ ಅಂತ ಹೇಳಿ. ಅಂದ್ರೆ ಓವರ್ ಆಲ್ ಲೈಫ್ ಇಲ್ಲಿ ತನಕ ಈಸಿ ಇರೋದಿಲ್ಲ. ಅವ್ರ ಎಜುಕೇಶನ್ ಆಗಿರಬಹುದು, ಅಥವಾ ಇಲ್ಲಿ ತನಕ ಏನ್ ಅವರು ಅಚೀವ್ ಮಾಡ್ಕೊಂಡು ಬಂದಿರ್ತಾರೆ ಯಂಗ್ಸ್ಟರ್ಸ್. ಸೊ ಹಾಗಾಗಿ 29 ವರ್ಷ ಹುಡುಗನ್ಗೆ 2023ರಲ್ಲಿ ಮದ್ವೆ ಆಗಿದೆ. ಶನಿ ದಶ ಶುಕ್ರ ಬುಕ್ಕಿನಲ್ಲಿ. ಸೊ ಸೂರ್ಯ ಚಂದ್ರ ಎರಡು ಒಡ್ಸ್ಕೊಂಡಿದೆ. ಈಗ ಕುಜ ಡಿವೋರ್ಸ್ ಬಂದು ನಿಂತಿದೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪೇರೆಂಟ್ಸ್ ತುಂಬಾ ಅಲರ್ಟ್ ಆಗಿ ಇರ್ಬೇಕು. ನೀವುಗಳೇ ವರಿ ಮಾಡೋದು ಜಾಸ್ತಿ ಅವ್ರಿಗೆ. ಸೊ ಹಾಗಾಗಿ ಸೊ ದಯವಿಟ್ಟು ತಂದೆ ತಾಯಿಗಳು, ಒಂದೊಂದ್ ಮಗು ಇರುತ್ತೆ ಅಥವಾ ಮ್ಯಾಕ್ಸಿಮಮ್ ಇಬ್ರಿಬ್ರು ಮಕ್ಕಳು ಇರ್ತಾರೆ. ನೀವು ಯಾಕೆ ಆತರ ಪಡ್ತೀರಾ ಮ್ಯಾರೇಜ್ ವಿಚಾರದಲ್ಲಿ? ಫಸ್ಟ್ ಆಫ್ ಆಲ್ ಅವ್ರಿಗೆ ಟೈಮ್ ಕೊಡಿ. ಅವರು ಮ್ಯಾರೇಜ್ಗೆ ರೆಡಿ ಇದಾರ ಕೇಳಿ. ಹುಡುಗಿ 26 ವರ್ಷ, ಹುಡುಗನ್ಗೆ 29 ವರ್ಷ. ಸೊ ಏಜ್ ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ. ಸೊ ಬನ್ನಿ ಈ ಕಡೆ ಬನ್ನಿ, ಹುಡುಗಿದು ಗರ್ಲ್ ಕಡೆ ಬನ್ನಿ. ಕರ್ಕಾಟಕ ಲಗ್ನ, ಕರ್ಕಾಟಕ ಲಗ್ನ, ಲಗ್ನಾಧಿಪತಿ ಚಂದ್ರ ಅಷ್ಟಮದಲ್ಲಿ. ಅಂದ್ರೆ ಈ ಹುಡುಗಿದು ರಾಶಿ ಬಂದು ಸೊ ಕುಂಭ ರಾಶಿ, ಪೂರ್ವ ಭಾದ್ರಪದ 2ನೇ ಪಾದ. ಇವ್ರದ್ದು ತುಲಾ ರಾಶಿ. ಸೊ ಇವ್ರು ಏನ್ ಮಾಡಿದ್ದಾರೆ, ಯಾರು ಜಾತಕ ಮ್ಯಾಚ್ ಮಾಡಿದ್ರಲ್ಲ ಪುಣ್ಯಾತ್ಮರು,
ಅವರು. ಅಂದ್ರೆ ಎಲ್ಲಾರು ಅಸ್ಟ್ರಾಲಜರ್ಸ್ ಅಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ ನಿಮ್ಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರ ಹತ್ರ ಜ್ಞಾನ ಇದೆ ಅಂತ ಹೇಳಿ ಡ್ರೆಸ್ ಕೋಡ್ ನೋಡಿ ಬೀಳ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲಿ ದೇವರ ಪೂಜೆ ಮಾಡೋರೆಲ್ಲ ಅಸ್ಟ್ರಾಲಜರ್ಸ್ ಆಗ್ಲಿಕ್ಕೆ ಆಗೋದಿಲ್ಲ. ಪಾಪ ಅವ್ರು ಪೂಜೆ ಮಾಡ್ತಿರ್ತಾರೆ, ನೀವೇನೋ ಕೇಳ್ತೀರಾ, ಅವ್ರು ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ಹಂಗೆ. ಅದ್ ಬಿಟ್ಬಿಟ್ಟು ಅವರು ವೇದ ಪಾರಾಯಣಗಳನ್ನ ಮಾಡಿರ್ತಾರೆ. ಜ್ಯೋತಿಷ್ಯ ಬೇರೆ. ತುಂಬಾ ಜನ ಬ್ರಾಹ್ಮಣರಿಗೆ ಜ್ಯೋತಿಷ್ಯ ಇವಾಗ್ಲೂ ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಪುಟ್ಟಂದಿನಿಂದ ಸೊ ವೇದ ಪಾರಾಯಣಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ನೀವು ಆ ಡ್ರೆಸ್ ಕೋಡ್ ನೋಡಿದ ತಕ್ಷಣ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪ್ರತಿಯೊಬ್ಬರಿಗೂ ಜ್ಯೋತಿಷ್ಯ ಬರುತ್ತೆ ಅಂತ ಯಾಕೆ ನೀವು ಅವ್ರ ಮೇಲೆ ಬ್ಲೇಮ್ ಮಾಡ್ತೀರಾ? ಅಲ್ವಾ? ಅದ್ರಲ್ಲಿ ಕೆಲವರು ಪಂಡಿತರು ಇರ್ತಾರೆ, ತುಂಬಾ ರಿಸರ್ಚ್ ಮಾಡಿ ಅಥವಾ ಅದರಲ್ಲೇ ಮುಂದುವರೆದಿರೋರು ಇರ್ತಾರೆ. ಹಾಗಾಗಿ ಮದ್ವೆ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಎಂಡ್ ಆಫ್ ದ ಡೇ ಡೆಸ್ಟಿನಿನ ಫೇಸ್ ಮಾಡ್ಲೇಬೇಕು. ಹುಡುಗಿದು ಕರ್ಕಾಟಕ ಲಗ್ನ, ಸೊ ಕುಂಭ ರಾಶಿ. ಅದಾದ ನಂತರ ಸೆಕೆಂಡ್ ಹೌಸ್ ಅಲ್ಲಿ ಕುಜ, ಮಾರ್ಸ್ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾರೆ. ಸನ್ ಥರ್ಡ್ ಹೌಸ್ ಅಲ್ಲಿ ಇದ್ದಾರೆ. ಮರ್ಕಿರಿ ವೀನಸ್, ಮರ್ಕಿರಿ ಮತ್ತೆ ವೀನಸ್ ಫೋರ್ತ್ ಹೌಸ್ ಅಲ್ಲಿ ಇದ್ದಾರೆ. ಸಿಕ್ಸ್ತ್ ಹೌಸ್ ಅಲ್ಲಿ ಕೇತು, 12th ಹೌಸ್ ಅಲ್ಲಿ ರಾಹು. ಪ್ರಾಕ್ಟೀಸ್ ಮಾಡೋರು ಬರ್ಕೊಂಡು ಮಾಡಿ. ಗುರು ಶನಿ 11ನೇ ಮನೇಲಿದ್ದಾರೆ. ಇಬ್ರು ರೆಟ್ರೋ. ನಾನಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಇಲ್ಲಿ 6 ಅಂತ ಬರಿತಾ ಇದ್ದೀನಿ. 2 ಗ್ರಹ ಕೂಡ ರೆಟ್ರೋ. ಬ್ರಾಕೆಟ್ ಹಾಕ್ಬಿಡ್ತೀನಿ. ಓಕೆ, ಈಗ ಇದು D1. ಓಕೆನಾ? ಈಗ ಬನ್ನಿ ವಿಷಯ ಹೇಳ್ತೀನಿ. ಹುಡುಗಿಯ ಜನ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾರೆ? 4th ಹೌಸ್ ಅಲ್ಲಿ ಇದ್ದಾರೆ. ಹುಡುಗನ ಜನ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾರೆ? ಸೊ 4th ಹೌಸ್ ಅಲ್ಲಿ ಇದ್ದಾರೆ. ಆದ್ರೆ ಕರ್ಕಾಟಕ ಲಗ್ನಕ್ಕೆ ಶುಕ್ರ ಬಾಧ್ಯಕಾಧಿಪತಿ ಕೂಡ. ಸೊ ಫ್ಯಾಮಿಲಿ ಫೋರ್ಸ್ ಮಾಡಿ ಮದ್ವೆ ಮಾಡಿರ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮದ್ವೆ ಮಾಡಿರಬಹುದು. ಸೊ ಇದು D1 ಚಾರ್ಟ್. ಓಕೆನಾ? ಇವ್ರೇನ್ ಮಾಡಿದ್ದಾರೆ, ಯಾರು ಈ ಹುಡುಗಿದ ಚಾರ್ಟ್ ಮ್ಯಾಚ್ ಮೇಕಿಂಗ್ ಮಾಡಿದಾರಲ್ವಾ, 7ನೇ ಮನೆ ಅಧಿಪತಿ ಶನಿ 11ರಲ್ಲಿ ಕೂತಿದ್ದಾರೆ. ಗುರು ಜೊತೆ ಎಕ್ಸಲೆಂಟ್ ಅಂತ ಹೇಳಿದ್ದಾರೆ. ಆದ್ರೆ ಗುರು ರೆಟ್ರೋಗ್ರೇಡು, ಶನಿ ರೆಟ್ರೋಗ್ರೇಡು, ಇಬ್ರು ರೆಟ್ರೋಗ್ರೇಡ್ ಆದಾಗ ಹಿಂದಿನ ಮನೆ ಫಲ ಕೊಡುತ್ತೆ. ಅವಾಗ ಶನಿ ನೀಚ ಆಯ್ತು. ಅರ್ಥ ಮಾಡ್ಕೋಬೇಕು ನೀವು ಯಾರು ಚಾರ್ಟ್ ಅನಾಲಿಸಿಸ್ ಮಾಡ್ತೀರಾ ಅಂತ ಹೇಳಿ. ಪೇರೆಂಟ್ಸು ಅಷ್ಟೇನೆ. ನನ್ನ ಹತ್ರ ಚಾರ್ಟ್ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ಟೈಮು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೇನೆ ಎಲ್ಲವೂ ಇರುತ್ತೆ. ನೀವು ಜಸ್ಟ್ 5 ನಿಮಿಷದಲ್ಲಿ 3 ನಿಮಿಷದಲ್ಲಿ ನಾನು ಹೇಳೋದೇ ಇಲ್ಲ. ಅಂಡ್ ಇದು ಜೀವನದ ಪ್ರಶ್ನೆ. ಸುಮ್ಮನೆ ಕಾಟಾಚಾರಕ್ಕೆ ಮ್ಯಾಚ್ ಮೇಕಿಂಗ್ ಅಲ್ಲೆಲ್ಲ ಕೇಳಿದೀವಿ, ಎಲ್ಲ ಗಣಕೂಟ ಬಂದ್ಬಿಟ್ಟಿದೆ. ಹಾ, ಇಲ್ಲಿ ಬಂದ್ರೆ ಮಾಡ್ಕೊಳ್ಳಿ ಸಂತೋಷ, ಇಲ್ಲ ಅಂದ್ರೆ ಬೇಡ, ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಬನ್ನಿ, ಹುಡುಗಿದ ನವಾಂಶಕ್ಕೆ ಬನ್ನಿ. ಆಮೇಲೆ ಕೆಲವೊಂದು ಇನ್ನೂ ಪಾಯಿಂಟ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲಿ ಪ್ರಾಬ್ಲಮ್ಸ್, ಯಾಕೆ. ಅಂಡ್ ಕೆಲವರು ಗಂಡ ಹೆಂಡತಿ ಇಬ್ರು ಬರ್ತಾರೆ, ಚಾರ್ಟ್ ಸುಳ್ಳು ಹೇಳಲ್ಲ, ಅವ್ರು ಮಾತ್ರ ಸುಳ್ಳು ಹೇಳ್ತಾರೆ. ಯಾಕೆಂದ್ರೆ ನವಾಂಶದಲ್ಲಿ ಅವರ ಲಗ್ನಗಳು ಅವರ ವ್ಯಕ್ತಿತ್ವನ ಅಥವಾ ಅವರ ಬಿಹೇವಿಯರ್ಸ್ನ ತೋರಿಸ್ತಾ ಇದೆ. ನವಾಂಶದಲ್ಲಿ ಈ ಹುಡುಗಿದು ವೃಶ್ಚಿಕ ಲಗ್ನ, ಲಗ್ನದಲ್ಲೇ ಕೇತು ಇದ್ದಾರೆ. ಓಕೆನಾ? ನೆಕ್ಸ್ಟ್ ಸಪ್ತಮದಲ್ಲಿ ಯಾರ್ಯಾರಿದ್ದಾರೆ? ಚಂದ್ರ ಉಚ್ಚ, ಶುಕ್ರ ಇದ್ದಾರೆ, ಅಲ್ಲಿ ಪ್ಲೇಸ್ ಇಲ್ಲ ಅಂತ ಆಚೆ ಬರಿತಾ ಇದ್ದೀನಿ. ನೆಕ್ಸ್ಟ್ ರಾಹು ಕೂಡ ಇಲ್ಲೇ ಇರ್ತಾರೆ. ಓಕೆನಾ? ಇದು ಅರ್ಥ ಆಯ್ತಾ? ಕ್ಲಿಯರ್? ನೆಕ್ಸ್ಟ್ ನವಾಂಶದಲ್ಲಿ ಈ ಹುಡುಗಿಗೆ ಈ ಕಡೆಯಿಂದ ತಗೊಳ್ಳೋಣ. 4th ಹೌಸ್ ಅಲ್ಲಿ ಸ್ಯಾಟ್ರನ್ ಇದ್ದಾರೆ. 4th ಹೌಸ್ ಅಲ್ಲಿ ಶನಿ, ಬುಧ ನೀಚ ಎಲ್ಲಿದ್ದಾರೆ? 5th ಹೌಸ್ ಅಲ್ಲಿ ಇದ್ದಾರೆ. ನವಾಂಶದಲ್ಲಿ ಬುಧ ನೀಚ. ಗುರು ಅಷ್ಟಮದಲ್ಲಿದ್ದಾರೆ, ಬಟ್ ರೆಟ್ರೋ ಇದೆ, ನೆನ್ಪಿಟ್ಕೊಳ್ಳಿ. ಗುರು ಅಷ್ಟಮದಲ್ಲಿ, ಸೂರ್ಯ 10ನೇ ಮನೆಯಲ್ಲಿ. ನೆಕ್ಸ್ಟ್ ಕುಜ 12ನೇ ಮನೆಯಲ್ಲಿ. ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಈಗ ಬನ್ನಿ, ಇಲ್ಲಿ ಜಸ್ಟ್ ಒಂದೆರಡು ಪಾಯಿಂಟ್ ಅಷ್ಟೇ ಹೇಳ್ತೀನಿ, ಎಲ್ಲ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಯಾರು D9 ನೋಡೋದು ಇಲ್ಲ, ಅದಕ್ಕೆ ಹೆಚ್ಚು ಒತ್ತು ಕೊಡೋದು ಇಲ್ಲ. ಬಟ್ ನೋಡ್ಕೊಳ್ಳಿ, ಇಲ್ಲಿ ನಂಬರ್ 1 ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನಗಳೇ ಮ್ಯಾಚ್ ಆಗ್ತಾ ಇಲ್ಲ. ಹೆಂಗೆ ಮೇಡಮ್, ಹೆಂಗ್ ಮ್ಯಾಚ್ ಆಗ್ತಿಲ್ಲ? ಹುಡುಗನ್ ಲಗ್ನ ಕುಂಭ ಲಗ್ನ, ಕುಂಭ ಲಗ್ನಕ್ಕೆ ಕರ್ಕಾಟಕ ಲಗ್ನ ಇಲ್ಲಿ ಏನ್ ಬಂತು? 6ನೇ ಲಗ್ನ ಬಂತು. ಹುಡುಗಿಗೆ ಕರ್ಕಾಟಕ ಲಗ್ನ ಕುಂಭ ಲಗ್ನ 8 ಬಂತು. ಸೊ ಅಲ್ಲಿ ಅವ್ರು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ? ಇಬ್ರದು ಬಾಡಿ ಅಂದ್ರೆ ವ್ಯಕ್ತಿತ್ವ, ಮನಸ್ಸಲ್ಲ ವ್ಯಕ್ತಿತ್ವ. ಕರ್ಕಾಟಕ ಲಗ್ನ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗಿ, ಎಮೋಷನಲ್ ಹುಡುಗಿ, ರೆಸ್ಪೆಕ್ಟ್ ಜಾಸ್ತಿ ಹುಡುಗಿ. ಈ ಕಡೆ ಕುಂಭ ಲಗ್ನ, ಐ ವಾಂಟ್ ಟು ಅಚೀವ್ ಸಮಥಿಂಗ್, ಐ ವಾಂಟ್ ಟು ಡೂ ದಿಸ್, ಐ ವಾಂಟ್ ಟು ಬಿ ಲೈಕ್ ದಿಸ್ ದಟ್ ಅಂತ ಹೇಳಿ. ಸೊ ಫುಲ್ ಸೋಷಿಯಲ್ ಆಗಿರುವಂತಹ ಹುಡುಗ, ಏನಾದ್ರು ಲೈಫಲ್ಲಿ ಜಾಸ್ತಿ ಅಚೀವ್ ಮಾಡ್ಬೇಕನ್ನೋ ಹುಡುಗ. ತಗೊಂಡೋಗಿ ನೀವು ಎಮೋಷನಲ್ ಹುಡುಗಿ ಕಟ್ಬಿಟ್ಟು ಮದ್ವೆ ಚೆನ್ನಾಗಿಲ್ಲ ಅಂದ್ರೆ ಓಕೆ. ಇಲ್ಲಿ ಪ್ರಾಬ್ಲಮ್ ಎಲ್ಲಾಗ್ಬಿಟ್ಟಿದೆ ಗೊತ್ತಾ? ತುಲಾ ರಾಶಿ ಕುಂಭ ರಾಶಿ ಎರಡು ಇದೇನದು
ಶನಿ ಇಲ್ಲಿ ಉಚ್ಚ, ಇಲ್ಲಿ ಶನಿ ಮನೆನೇ ಇಬ್ರು ಫ್ರೆಂಡ್ ಚೆನ್ನಾಗಿರ್ತಾರೆ, ಶುಕ್ರ ಶನಿ ಈ ತರ ಮದ್ವೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಲಗ್ನನೇ ಮ್ಯಾಚ್ ಆಗಿಲ್ಲ, ಓಕೆ. ಇಲ್ಲಿ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಸಣ್ಣ ಪುಟ್ಟ ಜಗಳಗಳಿರುತ್ತೆ, ಅದ್ ಹೆಂಗೋ ಬ್ಯಾಲೆನ್ಸ್ ಆಗುತ್ತೆ, ತೊಂದರೆ ಇಲ್ಲ. ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಈಗ ನವಾಂಶಕ್ಕೆ ಬನ್ನಿ. ನವಾಂಶದಲ್ಲಿ ಹುಡುಗನ ಲಗ್ನ ಯಾವುದು? ಮೇಷ ಲಗ್ನ. ಸೊ ಹುಡುಗಿ ಲಗ್ನ ಯಾವುದು? ವೃಶ್ಚಿಕ ಲಗ್ನ. ಇಬ್ರು ಎರಡು ಕುಜನೇ ಅಲ್ವಾ ಮೇಡಮ್? ಹಾ, ಅದಕ್ಕೆ ಇಬ್ರು ಒಡೆದಾಡ್ಕೊಳ್ಳೋದು ದಿನನಿತ್ಯ. ಆದ್ರೆ ಇಲ್ಲಿ ಯಾರ್ ಜಾಸ್ತಿ ಹೊಡಿತಾರೆ, ಯಾರಾದ್ರೂ ಗೆಸ್ ಮಾಡಿ ನೋಡಿ. ಯಾರ್ ಜಾಸ್ತಿ ಹೊಡಿತಾರೆ ಅಂದ್ರೆ ವೃಶ್ಚಿಕ ಲಗ್ನದವ್ರೆ. ಲಗ್ನದಲ್ಲೇ ಕೇತು ಇದೆ ಅಲ್ವಾ? ಸೊ ಅವಾಗ ಏನಾಗಿತ್ತು, ಅಲ್ಲಿ ಮಾರ್ಸ್ ಕೇತು ಜಾಸ್ತಿ ಆಕ್ಟಿವೇಟ್ ಆಯ್ತು, ಈ ಹುಡುಗನ್ ಬರೀ ಮಾರ್ಸ್ ಆಯ್ತು. ಹೊರಗಡೆ ನೋಡೋಕೆ ಈ ಹುಡುಗ ರ್ಯಾಶ್ ಅಂತ, ಹುಡುಗ ರ್ಯಾಶ್ ಅಂತ ಪಬ್ಲಿಕ್ ಅಲ್ಲಿ ಗೊತ್ತಾಗಬಹುದು. ಬಟ್ ಪ್ರಾಬ್ಲಮ್ ಯಾರು ಜಾಸ್ತಿ ಮಾಡ್ತಾರೆ? ಯಾರ್ಗೆ ಲಗ್ನದಲ್ಲಿ ಕೇತು, ಫಸ್ಟೇ ಕೇತು ಲಗ್ನದಲ್ಲಿ ತಲೆ ಇರೋದಿಲ್ಲ, ಏನ್ ಮಾತಾಡ್ತಾರೆ, ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದು. ಸೊ ಇಲ್ಲಿ ನವಾಂಶ ಲಗ್ನನೂ ಡ್ಯಾಮೇಜ್ ಆಯ್ತು. ಇದು ಫ್ರೂಟೇ ಹೋಯ್ತಲ್ವಾ? D1 ಪ್ರಾಬ್ಲಮ್ ಇದ್ರೆ ನಡೀತಿತ್ತು, D9 ಡ್ಯಾಮೇಜ್ ಆಯ್ತು. ಇಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಎರಡನೇದು ಶುಕ್ರ ಬನ್ನಿ. D1 ಶುಕ್ರ 4th ಹೌಸ್ ಅಲ್ಲಿ ಹುಡುಗನಿಗೆ, D1 ಶುಕ್ರ 4th ಹೌಸ್ ಅಲ್ಲಿ ಹುಡುಗಿಗೆ. ಅವಾಗ ಏನಾಯ್ತು? ಒಬ್ರಿಗೊಬ್ರು ಅಷ್ಟಮ ಆಯ್ತು. ಎಲ್ಲಿ? ಶುಕ್ರನ ವಿಚಾರವಾಗಿ, ಮದ್ವೆ ವಿಚಾರವಾಗಿ, ಶುಕ್ರನ ವಿಚಾರವಾಗಿ ಅಷ್ಟಮ ಆಯ್ತು. ಕ್ಲಿಯರಾ? ನೆಕ್ಸ್ಟ್ ಇಲ್ಲಿ ನೋಡಿ, ನವಾಂಶದಲ್ಲಿ ಶುಕ್ರ ಎಲ್ಲಿದ್ದಾನೆ? ಇವ್ರಿಗೆ, ಈ ಹುಡುಗಿಗೆ ನವಾಂಶದಲ್ಲಿ ಶುಕ್ರ ಇಲ್ಲಿ ವೃಷಭ ರಾಶಿಯಲ್ಲಿದ್ದಾರೆ, ಬಟ್ ರಾಹು ಜೊತೆ ಇದ್ದಾರೆ ಸಪ್ತಮದಲ್ಲಿ. ಅಲ್ಲಿ ಚಂದ್ರ ಕೂಡ, ಅಂದ್ರೆ ಹ್ಯೂಜ್ ಫ್ಲಕ್ಚುಯೇಷನ್ಸ್ ಇನ್ ದ ಪರ್ಸನಲ್ ಲೈಫ್. ಇವಾಗ 5 ನಿಮಿಷಕ್ಕೆ ಒಂದು ಮೈಂಡ್ ಇರುತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಂದು ಮೈಂಡ್ ಇರುತ್ತೆ. ಸೊ ಇದು ಪರ್ಸನಲ್ ಲೈಫಲ್ಲಿ ಲಾಂಗ್ ಟರ್ಮ್ ಏನಾದ್ರು ಗೋಲ್ಸ್ ಇಟ್ಕೊಂಡ್ರೆ ಅದು ಸಕ್ಸಸ್ ಆಗಲ್ಲ. ಮತ್ತೆ ಹುಡುಗನ್ ನವಾಂಶಕ್ಕೆ ಬನ್ನಿ. ಹುಡುಗನ್ ನವಾಂಶದಲ್ಲಿ ಎಲ್ಲಿದ್ದಾರೆ ಶುಕ್ರ? ಅದು ಸಿಂಹ ರಾಶಿಯಲ್ಲಿ ರೆಟ್ರೋಗ್ರೇಡ್ ಗುರುವಿನ ಜೊತೆ ಇದ್ದಾರೆ. ಅವಾಗ ಅಲ್ಲಿಂದ ಅಲ್ಲಿಗೆ 10ನೇ ಮನೆ ಆಯ್ತು. ಇದು ಕಾರ್ಮಿಕ್ ಮನೆ, ಅಂದ್ರೆ ಮದ್ವೆ ವಿಚಾರವಾಗಿ. ಸೊ ಹಾಗಾಗಿ ಅದು ಇಲ್ಲಿ ಕೂಡ ಸಕ್ಸಸ್ ಆಗ್ಲಿಲ್ಲ. ನೆಕ್ಸ್ಟ್ ಹುಡುಗಿಗೆ ಕುಜ ಹಸ್ಬೆಂಡ್, ಗುರು ಕುಜ ಇಬ್ರು ತಗೋತೀವಿ. ಕುಜ ಎಲ್ಲಿದ್ದಾರೆ ಹುಡುಗಿಗೆ ಜನ್ಮ ಜಾತಕದಲ್ಲಿ? 2ನೇ ಮನೆಯಲ್ಲಿ ಇದ್ದಾರೆ. ಅವನ ದೃಷ್ಟಿಗಳು ಮತ್ತೆ ಟ್ರಯಾಂಗಲ್ ಅದೆಲ್ಲ ನಾನು ಇಲ್ಲಿ ತಗೋತಾ ಇಲ್ಲ. ಬಟ್ ನವಾಂಶದಲ್ಲಿ ಎಲ್ಲೋಯ್ತು? 12ನೇ ಮನೆಗೆ ಹೋಯ್ತು. ಅದು ಎಲ್ಲಿ? ತುಲಾ ರಾಶಿಯಲ್ಲಿ. ಹುಡುಗನಿಗೆ ಕುಜ ಎಲ್ಲಿ ಕೂತಿದ್ದಾರೆ ನೋಡಿ ನವಾಂಶದಲ್ಲಿ? ಹುಡುಗನಿಗೆ ಕುಜ ನವಾಂಶದಲ್ಲಿ ಅಷ್ಟಮದಲ್ಲಿ ಕೂತಿದ್ದಾರೆ. ಅಂದ್ರೆ ಹುಡುಗಿ ಲಗ್ನದಲ್ಲಿ ಈ ಹುಡುಗನ್ ಕುಜ ಕೂತಿದೆ. ಸೊ ಈಗ ಯಾರು ಹಿಡ್ಕೊಂಡು ಹೊಡಿಯೋದು? ಹುಡುಗಿ ಹೊಡಿತಾಳ, ಹುಡುಗ ಹೊಡಿತಾನ? ಇದೆಲ್ಲ ಬಿಡಿಸಿ ಬಿಡಿಸಿ ಹೇಳಕ್ಕೆ ಡೆಫಿನೆಟ್ಲಿ ಸಾಧ್ಯನೇ ಇಲ್ಲ. ಬಟ್ ಚಾರ್ಟ್ ಸುಳ್ಳು ಹೇಳಲ್ಲ, ಮನುಷ್ಯರು ಸುಳ್ಳು ಹೇಳಿದ್ರು ಚಾರ್ಟ್ ಸುಳ್ಳು ಹೇಳೋದಿಲ್ಲ. ಈಗ ಗೊತ್ತಾಯ್ತಾ ಯಾಕೆ ಇಷ್ಟೊಂದು ಸಮಸ್ಯೆಗಳು ಅಂತ ಹೇಳಿ. ಆಮೇಲೆ ಇಬ್ರಿಗೂ ಶನಿ ದಶನೇ ನಡೀತಾ ಇದೆ. ಸೊ ಇವ್ರೀಗ ಸಾಡೆ ಸಾತಿ ಈಗ ರನ್ನಿಂಗ್ ಅಲ್ಲಿದೆ ಕುಂಭರಾಶಿ ಹುಡುಗಿಗೆ, ಲಗ್ನಕ್ಕೂ. ಸೊ ಲಾಸ್ಟ್ ಇಯರ್ ಅಷ್ಟಮ ಆಯ್ತು, ಇನ್ನು ಅವ್ರ ಮದ್ವೆ ಆದಾಗಿಂದಾನೇ ಸಮಸ್ಯೆನೆ. ಹೆಚ್ಚು ಪೇಯ್ನ್ ಜಾಸ್ತಿ ತಿಂದಿರೋದು ಯಾರು ಅಂದ್ರೆ ಹುಡುಗಿನೂ ತಿಂದಿರ್ತಾಳೆ, ಬಟ್ ಹುಡುಗನಿಗೆ ಕಂಪೇರ್ ಮಾಡಿದ್ರೆ ಇವ್ರಿಗೆ ಪಂಚಮದಲ್ಲಿತ್ತು ಆಗ ಬಂದಿದ್ದಾರೆ. ಈಗ ಶನಿ ಬೇರೆ ಇವ್ರಿಗೂ ಕೂಡ ಸೆಕೆಂಡ್ ಹೌಸ್ ಅಲ್ಲಿ ಕೇತು ಜೊತೆ ಇದೆ. ಇದು ನಾನು ಜಸ್ಟ್ ಬೇಸಿಕ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಚಾರ್ಟ್ ಎಲ್ಲ ಬಿಡಿಸಿ ಹೇಳ್ಬಿಟ್ರೆ ಇಷ್ಟೊಂದು ಇದೆಯಾ ಅಂತ ಹೇಳ್ಬೇಕಾಗುತ್ತೆ. ಎಷ್ಟು ವರ್ಷ ಜ್ಯೋತಿಷ್ಯದಲ್ಲಿ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಪ್ರಿಡಿಕ್ಟ್ ಮಾಡ್ತಿದ್ದೀರಾ, ಹೇಗ್ ಮ್ಯಾಚ್ ಮಾಡ್ತಾ ಇದ್ದೀರಾ, ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ನವಾಂಶ ಇಸ್ ದ ಫ್ರೂಟ್. ಸೊ D1 ಇಂದ D9 ತಗೊಳ್ಳಿ. ಸೊ ಈ ಹುಡುಗಂದು ಲಗ್ನಾಧಿಪತಿ ಇಲ್ಲಿ ಶನಿ ಜೊತೆ. ಸೊ ದುಃಖ ಜಾಸ್ತಿ, ಅದು ಸ್ಕಾರ್ಪಿಯೋ ಮನೆ ಅಲ್ವಾ, ಲಾಟ್ ಆಫ್ ಅಬ್ಸ್ಟಕಲ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಹುಡುಗಿಗೆ ಕುಜ ಎಲ್ಲಿ ಬಂದಿದ್ದಾರೆ ನವಾಂಶದಲ್ಲಿ? 12ನೇ ಮನೆ. ಸೊ ಹುಡುಗನ ಕುಜ ಹುಡುಗಿ ಕುಜ ಇಬ್ರಿಗೂ 12ನೇ ಮನೆ ಆಯ್ತು. ಅಲ್ಲಿ ಕೂಡ ದೇಹಕಾರಕದ ವಿಚಾರವಾಗಿ. ಸೊ ಇಬ್ರಿಗೂ ಫೈಟ್ಸ್ ಅಥವಾ ಲಾಸ್, ಇವರಿಂದ ಅವ್ರಿಗೆ ಅವರಿಂದ ಇವ್ರಿಗೆ. ವೈಯಕ್ತಿಕವಾಗಿ ಇಬ್ರು ಒಳ್ಳೆಯವರೇ, ವೈಯಕ್ತಿಕವಾಗಿ ಇಬ್ರದು ಚಾರ್ಟ್ಗಳು ಓಕೆ. ಬಟ್ ಒಂದು ಮ್ಯಾಚ್, ಒಂದು ಎನರ್ಜಿನ ನೀವು ಮಿಕ್ಸ್ ಮಾಡ್ತಿದ್ದೀರಾ ಅಂದ್ರೆ, ಯಾರು 5 ನಿಮಿಷಕ್ಕೆ 100 ರೂಪಾಯಿ 200 ರೂಪಾಯಿ ತಗೊಂಡು ಜ್ಯೋತಿಷ ಮ್ಯಾಚ್ ಮೇಕಿಂಗ್ ಅಣಕೂಟ ಬಂತು, ಶುಕ್ರ ಶನಿ ಚಂದ್ರ ಅಂತ ಹೇಳಿ ಮಾಡ್ತಿದ್ದೀರಾ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಪ್ರತಿ ಸಾರಿ ಹೇಳ್ತೀನಿ, ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ ಚಾರ್ಟ್ ನೋಡ್ತಿದ್ದೀರಾ ಅಂದ್ರೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ಗುರು ಚೆನ್ನಾಗಿರ್ಲಿ. ಗುರು ಚೆನ್ನಾಗಿರ್ಲಿ ಮೀನ್ಸ್ ಒಬ್ರಿಗಾದ್ರೂ ಗುರು ರೆಟ್ರೋ ಇರಬಾರ್ದು. ಇಬ್ರಿಗೂ ಗುರು ರೆಟ್ರೋ, ಇವ್ರಿಗೂ ಗುರು ರೆಟ್ರೋ, ಅವ್ರಿಗೂ ಗುರು ರೆಟ್ರೋ. ಸೊ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಇಬ್ರಲ್ಲಿ ಒಬ್ರಿಗೆ ರೆಟ್ರೋ ಆದ್ರೂ ನಡೆಯುತ್ತೆ. ಇಬ್ರಲ್ಲಿ ಇಬ್ರಿಗೂ ರೆಟ್ರೋ, ಇಬ್ರು ಹೇಳಿದ ಮಾತು ಕೇಳಲ್ಲ, ಅಥವಾ ಇಬ್ರಿಗೂ ಕೇಳೋ ಪೇಷನ್ಸ್ ಇರಲ್ಲ, ಅಥವಾ ಏಜ್ ಕಡಿಮೆ. ಸೊ ಏಜ್ನ ತರಬೇಡಿ ಇಲ್ಲಿ. ನವಾಂಶನೇ ಚೆನ್ನಾಗಿಲ್ಲ, ಚಿಕ್ಕ ಏಜ್ ಇರೋರು ಹಿಂದಿನ ಕಾಲದಲ್ಲೆಲ್ಲ 12-15 ವರ್ಷಕ್ಕೆ ಮದ್ವೆ ಆಗಿ ಸಂಸಾರಗಳನ್ನ ನಿಭಾಯಿಸ್ಕೊಂಡು ತುಂಬಾ ಎಕ್ಸಾಂಪಲ್ಸ್ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲಿ. ಈಗ ಟ್ರಾನ್ಸಿಟ್ ಯಾರು? ಟ್ರಾನ್ಸಿಟ್ ಇಲ್ಲಿ ಬಂದ್ರು ಕುಜ, ಈ ಹುಡುಗಿ ಹಸ್ಬೆಂಡ್ ಜೊತೆ
ಆಲ್ರೆಡಿ ಡಿವೋರ್ಸ್ ಆಗಿದೆ. ಇನ್ನೊಂದ್ 2-3 ತಿಂಗಳಲ್ಲಿ ಅದು ಫಿನಿಶ್ ಆಗುತ್ತೆ ಡಿವೋರ್ಸ್. ಇದು ಕಂಟಿನ್ಯೂ ಆಗಲ್ಲ. ಓಕೆ. ಏನಾದ್ರು ರೆಮಿಡಿ ಮಾಡಿ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಒಂದು ಭುಕ್ತಿ ಏನೋ ಸಮಸ್ಯೆ ಕೊಡ್ತಾ ಇದೆ ಅಂದ್ರೆ, ಹುಡುಗನಿಗೆ ಶನಿ ದಶ, ಈಗ ಕುಜ ಭುಕ್ತಿ, ಹುಡುಗಿಗೆ ಶನಿ ದಶ, ಈಗ ರಾಹು ಬರ್ತಾ ಇದೆ ಮಾರ್ಚ್ಗೆ. ಅದು ಡೆಡ್ ಆಪೋಸಿಟ್, ಕಂಪ್ಲೀಟ್ ಆಗಿ ಅದು ನಡೆಯೋದಿಲ್ಲ. ದಶಾಂಶದಲ್ಲೂ ಕೂಡ ಹುಡುಗಿಗೆ ದಶ ಚೆನ್ನಾಗಿಲ್ಲ, ಹುಡುಗನಿಗೆ ದಶ ಚೆನ್ನಾಗಿದೆ. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಮದ್ವೆ ವಿಚಾರ ಮದ್ವೆಗಳು ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. ಬಟ್ ನೀವು 40 ಲಕ್ಷ ಖರ್ಚು ಮಾಡಿ, ಇವರು 50 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿದಾರಂತೆ. 50 ಲಕ್ಷ ಮಾಡಿದ್ರು, 60 ಲಕ್ಷ ಮಾಡಿದ್ರು, ದುಡ್ಡು ಯಾರು ಕೇಳಿದ್ರು, ನೆಮ್ಮದಿಯಾಗಿದ್ದೀರಾ? ಪೇರೆಂಟ್ಸ್ಗೆ ಎಷ್ಟು ಪೇಯ್ನು, ಮತ್ತೆ ಆ ಹುಡುಗಿಗೆ ನೆಕ್ಸ್ಟ್ ಲೈಫು, ಹುಡುಗನ್ಗೆ ನೆಕ್ಸ್ಟ್ ಲೈಫು. ಇಲ್ಲೇನೋ ಬ್ರೇಕಪ್ಸ್ ಆಗ್ತೀರಾ, ಬಟ್ ನಿಮ್ಗೆ ಎರಡೂ ಫ್ಯಾಮಿಲಿ ಸಫರ್. ಮದ್ವೆಗ್ ಮುಂಚೆನೆ ನೀಟಾಗಿ ಸ್ಟಾರ್ಟ್ನ ಅನಾಲಿಸಿಸ್ ಮಾಡ್ಕೊಂಡು ರೆಮಿಡೀಸ್ ಇದ್ರೆ ಮಾಡ್ಕೊಳ್ಳಿ. ತೀರಾ ಅತಿರೇಕದ ಚಾರ್ಟ್ಗಳು ಇವುಗಳು, ಓಕೆನಾ? ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಈಸಿ ಇಲ್ಲ. ಸುಮ್ನೆ ಈ ಪೂಜೆ ಮಾಡಿ ಆ ಹೋಮ ಮಾಡಿ ಅದೆಲ್ಲ ವರ್ಕ್ ಆಗಲ್ಲ ಇದ್ರಲ್ಲಿ. ಮತ್ತೆ ಕರ್ಕ ವಿವಾಹ ಎಲ್ಲ ಆಗಿದೆ, ಯಾಕೆ ವರ್ಕ್ ಆಗ್ಲಿಲ್ಲ? ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕ್ಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಫೇಸ್ ಮಾಡಲೇಬೇಕು. ಸೊ ಹಾಗಾಗಿ ಇದ್ರಲ್ಲಿ ನಾನು ಒಂದು ಸ್ವಲ್ಪ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ. ಯಾಕಂದ್ರೆ ವಿಡಿಯೋ ನೋಡೋರು ತುಂಬಾ ಸೆನ್ಸಿಟಿವ್ ಇರ್ತಾರೆ, ತುಂಬಾ ಕೆಲವರು ಹರ್ಟ್ ಕೂಡ ಮಾಡ್ಕೋತಾರೆ, ಅದಕ್ಕೋಸ್ಕರ. ಬಟ್ ನಾನಿಲ್ಲಿ ಆಸ್ ಎ ಟೀಚಿಂಗ್ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ, ಓಕೆನಾ? ಹಾಗಾಗಿ ನವಾಂಶದಲ್ಲಿ ಲಗ್ನ ಲಾಡು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಅಷ್ಟಮದಲ್ಲಿ ಶನಿ ಜೊತೆ. ಆಮೇಲೆ ನೀವು ಹೇಳ್ಬೇಡಿ ಇಲ್ಲಿ ಏನಂತ 10ನೇ ಮನೆ 11ನೇ ಮನೆ ಅಧಿಪತಿ ಅಲ್ವಾ ಅಂತ ಹೇಳಿ. ಅಷ್ಟಮದ ಜೊತೆ ಯಾರು ಕೂತ್ಕೊಂಡ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ಬಟ್ ಪೇಯ್ನ್ ಯಾರಿಗೆ ಕೊಡ್ತೀರಾ? ಮತ್ತೆ ಈ ಹುಡುಗಿಗೆ ಲಗ್ನದಲ್ಲೇ ನವಾಂಶದಲ್ಲಿ ಕೇತು, ಸಪ್ತಮದಲ್ಲಿ ಇಷ್ಟೊಂದು ಗ್ರಹಗಳು. ಹುಡುಗನ್ಗೆ ಸಪ್ತಮದ ಅಧಿಪತಿ ಎಲ್ಲಿ ಹೋಗಿದ್ದಾರೆ? ಶುಕ್ರ 5th ಹೋಗಿದ್ದಾರೆ. ಬಟ್ ಯಾರ್ಯಾರು ನೋಡ್ತಾ ಇದ್ದಾರೆ? ಇಲ್ಲಿ ಕೇತು ನೋಡ್ತಾ ಇದ್ದಾರೆ, ಟ್ರಯಾಂಗಲ್ ಅಲ್ಲಿ ಕೇತು. ಸೊ ಪ್ರತಿಯೊಂದು ನೋಡ್ಕೋಬೇಕಲ್ವಾ? 7th ಲಾರ್ಡ್ 6th ಹೌಸ್, ಡೆಸ್ಪಾಸಿಟರ್ ಅಗೈನ್ ಇಲ್ಲಿ ಹೋಗಿದ್ದಾರೆ. ಸೊ ಜಾಬ್ ಅಲ್ಲಿ ತೊಂದರೆ, ಫೈಟ್ಸ್, ಲಿಟಿಗೇಷನ್ಸ್, ಕೋರ್ಟ್ಸು. ಸಿ, ಮ್ಯಾರೇಜ್ ಆಗೋದು ಏನಕ್ಕೆ? ಇದೆಲ್ಲ ಆದ್ರೆ ಮತ್ತೆ ಮ್ಯಾರೇಜ್ ಏನಕ್ಕೆ? ಅದಕ್ಕೆ ಯಂಗ್ಸ್ಟರ್ಸ್ ಮ್ಯಾರೇಜೇ ಬೇಡ ಅಂತ ಕೆಲವ್ರ ಒಪಿನಿಯನ್. ಯಾರ್ಯಾರು ಮ್ಯಾಚ್ ಮೇಕಿಂಗ್ ನೋಡ್ತೀರಾ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೇನ್ ಮದ್ವೆ ಸೀಸನ್ಸ್ ತುಂಬಾ ಇರೋದ್ರಿಂದ ನೀವು ಎಷ್ಟೇ ಕಡೆ ಜಾತಕ ತೋರಿಸಿ ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್ಸ್ ಯಾರಾದ್ರೂ ಗೈಡೆನ್ಸ್ ಇರೋರ ಹತ್ರ ನೀವು ನಿಮ್ಮ ಚಾರ್ಟ್ಗಳನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ದಯವಿಟ್ಟು ಗಣಕೂಟಕ್ಕೆ ಹೋಗ್ಬೇಡಿ, ದಶಕ್ಕೆ ಹೋಗಿ. ಇಬ್ಬರದು ಹುಡುಗ ಹುಡುಗಿದು ದಶ ಏನ್ ನಡೀತಿದೆ, ಅಟ್ಲೀಸ್ಟ್ ಒಂದು 10 ಇಯರ್ಸ್ ಚೆನ್ನಾಗಿರ್ತಾರ. ಅದಾದ್ಮೇಲೆ ಒಂದೆರಡು ಬುಕ್ತಿ ಯಾವ್ದೋ ಡ್ಯಾಮೇಜ್ ಆಗಬಹುದು, ಅಲ್ಲಿ ರೆಮಿಡೀಸ್ ಮಾಡ್ಕೊಳ್ಳಿ. ಇನ್ನ ಮಕ್ಕಳದು ಚಾರ್ಟ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇವ್ರಿಗೆ ಇಫ್ ಇನ್ ಕೇಸ್ ಮದ್ವೆ ಆಗಿದ್ರು ಕೂಡ ಆಫ್ಟರ್ ಮ್ಯಾರೇಜ್, ಈಗ ಮಗು ಆಗಿಲ್ಲ ಇವ್ರಿಗೆ, 2023ನಲ್ಲಿ ಮ್ಯಾರೇಜ್ ಆಗಿರೋದು. ಮ್ಯಾರೇಜ್ ಡೇಟ್ ಕೂಡ ಚೆನ್ನಾಗಿಲ್ಲ, ಅದು ಬೇರೆ ವಿಷಯ. 2020 ಬರೀತಲ್ಲ, 2023ನಲ್ಲಿ ಮ್ಯಾರೇಜ್ ಆಗಿದೆ ಇವ್ರಿಗೆ. ಸೊ ಆಲ್ರೆಡಿ 26ಗೆ ಅಂದ್ರೆ 2 ಇಯರ್ಸ್ ಇಂದ ಫೈಟ್ಸೇ ಇದೆ, ಅವ್ರು ಬೇರೆ ಕಡೆ ಇವ್ರು ಬೇರೆ ಕಡೆ. ಈಗ ಎಂಡ್ ಆಗ್ತಾ ಇದೆ, ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀವು ಯಾರ್ಯಾರು ಮಾಡ್ತೀರಾ ಪೇರೆಂಟ್ಸು ಕೂಡ ನೋಡಿ ಮಾಡಿ. ಅಂಡ್ ತುಂಬಾ ಚೆನ್ನಾಗಿ ಓದಿರ್ತಾರೆ, ಸ್ಕೂಲು ಕಾಲೇಜಲ್ಲೆಲ್ಲ ಟಾಪರ್ಸ್. ಮದ್ವೆ ವಿಚಾರಕ್ಕೆ ಬಂದ್ರೆ ಈ ತರ ಆಗಿರುತ್ತೆ. ಮತ್ತೆ ಅವ್ರ ಲೈಫೇ ಡಿಪ್ರೆಷನ್. ಎಷ್ಟು ಕೋಟಿ ಖರ್ಚು ಮಾಡಿದೀರಾ, ಎಷ್ಟು ಲಕ್ಷ ಮಾಡಿದೀರಾ, ಅದು ಸೆಕೆಂಡ್ರಿ. ಸೊ ನೋಡ್ತಿದ್ದೀರಲ್ಲ, ಆಕ್ಚುಲಿ ಇದರಲ್ಲಿ ಡೆತ್ ಕಾಂಬಿನೇಷನ್ ಇರ್ಲಿಲ್ಲ. ಬಟ್ ಕೆಲವೊಂದು ನನ್ನ ಹತ್ರ ಇರೋ ಚಾರ್ಟ್ಸ್ ಅಲ್ಲಿ ಹಸ್ಬೆಂಡ್ ಪ್ರಾಬ್ಲಮ್ ಮಾಡಿರ್ತಾರ. ಸೊ ಕೆಲವ್ರದ್ದು ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಅದೆಲ್ಲ ಕ್ಲೈಂಟ್ ಹತ್ರ ಹೇಳಿಕ್ ಬರೋದಿಲ್ಲ. ಬಟ್ ಯಾರಾದ್ರೂ ರಿಸರ್ಚ್ ಮಾಡ್ತಾ ಇದ್ದೀರಾ ಅಂದವ್ರಿಗೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟೆ. ನೀವೇನಾದ್ರೂ ಮ್ಯಾಚ್ ಮೇಕಿಂಗ್ ಮದ್ವೆಗೆ ನೋಡ್ತಾ ಇದ್ದೀರಾ ಅಂದ್ರೆ ಫೈನಲ್ ಆದಾಗ ಮಾತ್ರ ನನ್ನವರೆಗೂ ಬನ್ನಿ. ಅಂದ್ರೆ ಫೈನಲ್ ಎಲ್ಲ ಸೆಟ್ ಆಗಿದೆ, ಫೈನಲ್ ಈ ಚಾರ್ಟ್ನ ನಾವು ಫೈನಲ್ ಡಿಸಿಷನ್ ತಗೊಂಡಿದೀವಿ, ಕೆನ್ ವಿ ಮೂವ್ ಆನ್ ಅಂತ ಹೇಳಿದಾಗ ಮಾತ್ರ ನನಗೆ ಕನ್ಸಲ್ಟ್ ಮಾಡಿ. ಅದರ್ವೈಸ್ ಸ್ಟಾರ್ಟಿಂಗ್ಗೆ ನನಗೆ ಕನ್ಸಲ್ಟ್ ಮಾಡಬೇಡಿ, ಸುಮ್ಮನೆ ಟೈಮ್ ವೇಸ್ಟ್. ಸೊ ಹಾಗಾಗಿ ಹಣ ವೇಸ್ಟ್, ಟೈಮ್ ವೇಸ್ಟ್. ಫೈನಲ್ ಆಗಿದೆ ಅಂದಾಗ ಅದಾದ್ಮೇಲೆ ಮ್ಯಾರೇಜ್ ಡೇಟ್ಸ್ ಇರುತ್ತೆ. ಈ ಚಾರ್ಟ್ಗಳಿಗೆ ಕೆಲವೊಂದು ರೆಮಿಡೀಸ್ ಮದ್ವೆ ದಿನ ಇರುತ್ತೆ, ಮಂಟಪದಲ್ಲಿ ಇರುತ್ತೆ, ಅಥವಾ 3-4 ಡೇಸ್ ಬಿಫೋರ್ ಇರುತ್ತೆ. ನವಾಂಶ ನೋಡಿ ರೆಮಿಡೀಸ್ ಕೊಡ್ಬೇಕಾಗುತ್ತೆ. ಯಾರೆಲ್ಲ ಕೇಳಿಸ್ಕೊಳ್ಳೋ ಪೇಷನ್ಸ್ ಎಲ್ಲಿರುತ್ತೆ ಹೇಳಿ? ಬರೀ ಮದ್ವೆ ಶಾಪಿಂಗು ಇನ್ಸ್ಟಾದಲ್ಲಿ ಅಥವಾ ಸ್ಟೇಟಸ್ ಅಲ್ಲಿ ಜಸ್ಟ್ ಅದನ್ನ ತೋರಿಸ್ಕೊಳ್ಳೋದು, ಅಷ್ಟ್ರ ಕಡೆನೇ ಗಮನ ಇರುತ್ತೆ. ಫ್ಯೂಚರ್ ಕಡೆ ಗಮನ ಕೆಲವರಿಗಿರುತ್ತೆ. ಹಾಗಾಗಿ ಡನ್. ಸೊ ಇದೊಂದು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತು ಈ ಚಾರ್ಟು. ನೀವ್ ಯಾರಾದ್ರೂ ಬರ್ಕೊಂಡು ನೋಡಿ. ಇದರಲ್ಲಿ ಇನ್ನೂ ಪಾಯಿಂಟ್ಸ್ ಇದೆ, ನಾನು ಅದನ್ನ ಪಬ್ಲಿಕ್ ಅಲ್ಲಿ ಹೇಳಲಿಲ್ಲ ಅಷ್ಟೇ. ಸೊ ಥ್ಯಾಂಕ್ ಯು. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ, ಲಿಟಲ್ ಬಿಟ್ ಅಲರ್ಟ್ ಆಗಿರಿ. ಎಂಡ್ ಆಫ್ ದ ಡೇ ಕಾರ್ಪಿಕ್ಸ್ ಹ್ಯೂಜ್ ಇರುತ್ತೆ, ಅಷ್ಟು ಈಸಿ ಇರೋದಿಲ್ಲ. ಒಬ್ಬರ ಲೈಫಲ್ಲಿ ಒಬ್ರು ಬರ್ತಾರೆ, ಎಕ್ಸಿಟ್ ಆಗ್ತಾರೆ ಅಂತ ಹೇಳಿದ್ರೆ. ಹಾಗಾಗಿ ಇದೀಗ ಮಾರ್ಚ್ಗೆ ಡಿವೋರ್ಸ್ ಆಗುತ್ತೆ, ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದೆ, ಕೋರ್ಟ್ ಕೇಸ್ ನಡೀತಿದೆ.
2 ಇಯರ್ಸಿಂದ ಇನ್ನೇನು ಆಗುತ್ತೆ, ಎಂಡ್ ಆಗುತ್ತೆ ಈಗ ಟ್ರಾನ್ಸಿಟ್ ಬಂದಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಜಸ್ಟ್ ಅಲರ್ಟ್ ಆಗಿರಿ. ಸೊ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.